ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಅಂದರೆ ಥರ್ಸ್ಡೇ ಈವ್ನಿಂಗ್ ಇಂದ ಶುರುವಾಗಿರುವಂಥ ವ್ಲಾಗ್. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದರಲ್ಲೇ ಕವರ್ ಮಾಡಿದ್ದೀನಿ. ಸೊ ವ್ಲಾಗ್ ಪೂರ್ತಿ ಎಂಡ್ವರೆಗೂ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೋಡ್ಬೋದು ಥರ್ಸ್ಡೇ ಈವ್ನಿಂಗ್ ಫುಲ್ ಪ್ರಿಪರೇಷನ್ಸ್ ಶುರು ಆಗಿಬಿಟ್ಟಿದೆ. ಎಲ್ಲನೂ ಹೂವೆಲ್ಲ ಹಿಂದಿನ ದಿನವೇ ನಾವೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ಹಬ್ಬದ ದಿನ ಬೇಗ ಪೂಜೆನ ಮುಗಿಸ್ಬೋದು ಆ್ಯಂಡ್ ಬೇಗ ಊಟ ಕೂಡ ಮಾಡ್ಬೋದು ಅಲ್ವಾ. ಎಲ್ಲ ಟೈಮ್ ಕರೆಕ್ಟಾಗಿ ನಡೆಯುತ್ತೆ. ಇಲ್ಲ ಅಂದರೆ ನಾವು ನಿದ್ದೆ ಕೆಟ್ಟು ಮತ್ತೆ ಬೆಳಗ್ಗೆನೇ ಶುರು ಮಾಡಬೇಕಾಗತ್ತೆ. ಆದರೂ ಎಷ್ಟೇ ಬೆಳಗ್ಗೆ ಶುರು ಮಾಡಿದ್ರೂ ಅದು ತುಂಬಾ ಲೇಟಾಗಿ ಪೂಜೆ ಆಗೋದು 10-11 ಗಂಟೆ ಆಗಿಬಿಡುತ್ತೆ. ಆ ಟೈಮಲ್ಲಿ ಪೂಜೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಾವು ಯಾವಾಗಲೂ ಹಿಂದಿನ ದಿನವೇ ಎಲ್ಲ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ನೋಡ್ಬೋದು ಆಲ್ಮೋಸ್ಟ್ ಟೈಮ್ 10:30-11 ಆಗ್ತಾಯಿದೆ. ಆ ಟೈಮ್ವರೆಗೂ ಇನ್ನೂ ಎಲ್ಲ ನಡೀತಾ ಇತ್ತು ಪ್ರಿಪ್ರೇಷನ್ಸ್. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಾಯಿ ಲಕ್ಷ್ಮೀದೇವಿ ಎಲ್ಲರಲ್ಲೂ ಒಳ್ಳೆ ಆರೋಗ್ಯ, ಐಶ್ವರ್ಯ ಆ್ಯಂಡ್ ನೆಮ್ಮದಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಈಗ ನೋಡ್ಬೋದು ನೀವು ನಮ್ಮ ಮನೆ ಲಕ್ಷ್ಮೀ ದೇವಿನ ಹೇಗೆ ಕೂರಿಸಿದ್ದೀವಿ, ಹೇಗೆ ಅಲಂಕಾರ ಮಾಡಿದ್ದೀವಿ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಔಟ್ಕಮ್. ತುಂಬಾ ಇಷ್ಟ ಆಯಿತು ನಮಗೆ. ಯಾವುದೇ ಆಗಲಿ, ಚಿಕ್ಕದಾಗಲಿ ದೊಡ್ಡದಾಗಲಿ, ನಾವು ಶ್ರದ್ಧೆಯಿಂದ ಮನಸ್ಫೂರ್ತಿಯಾಗಿ ಮಾಡಿದ್ರೆ ಅಷ್ಟೇ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಆ್ಯಂಡ್ ನೋಡ್ಬೋದು ಪೂಜೆಗೆಲ್ಲ ರೆಡಿ ಮಾಡ್ಕೊಬಿಟ್ಟಿದ್ದೀವಿ. ತುಂಬಾ ಬೇಗ ಆಯಿತು ಈ ಸರಿ ನಮಗೆ. ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ಸ್ ಎಲ್ಲನೂ ಹಿಂದಿನ ದಿನವೇ ಮಾಡ್ಕೊಳ್ಳೋದ್ರಿಂದ ನಮಗೆ ಪೂಜೆ ತುಂಬಾ ಬೇಗ ಆಯಿತು. ಆ್ಯಂಡ್ ಪೂಜೆ ತುಂಬಾ ಚೆನ್ನಾಗಿ ನಡೀತು. ಇಲ್ಲಿ ನನ್ನ ತಮ್ಮನ್ನ ಒಬ್ಬನ ಮಿಸ್ ಮಾಡ್ಕೊಂಡ್ವಿ, ತುಂಬಾ ಮಿಸ್ ಮಾಡ್ಕೊಂಡ್ವಿ. ಆ್ಯಂಡ್ ಪೂಜೆ ಎಲ್ಲನೂ ಮಮ್ಮಿನೇ ಮಾಡ್ತಾರೆ, ನಾವು ಯಾರೂ ಮಧ್ಯದಲ್ಲಿ ಮಾಡೋಕ್ಕೆ ಹೋಗಲ್ಲ. ಸೊ ಪೂರ್ತಿ ಅವರೇ ಮಾಡ್ತಾರೆ. ಲಾಸ್ಟಲ್ಲಿ ಆರತಿ ಒಂದು ತೊಗೊಳೋದು ನಮ್ಮ ಕೆಲಸ ಆಗಿರುತ್ತೆ. ಆ್ಯಂಡ್ ಅಭಿಷೇಕ ಕೂಡ ಮಾಡ್ತಾರೆ. ಲಕ್ಷ್ಮೀದೇವಿ ಒಬ್ಬರಿಗೆ ಅಲ್ದಿರ ಎಲ್ಲ ದೇವ್ರುಗಳಿಗೂ ನಮ್ಮ ಮಮ್ಮಿ ಅಭಿಷೇಕ ಮಾಡ್ತಾರೆ. ಸೊ ನಿಧಾನಕ್ಕೆ ಮಂತ್ರ ಎಲ್ಲ ಹಾಕಿ ಅಭಿಷೇಕ ಎಲ್ಲ ಮುಗಿಸ್ಕೊಂಡು, ಆರತಿ ಎಲ್ಲ ಮುಗಿಸ್ಕೊಂಡು ಪೂಜೆನ ಮುಗಿಸ್ಕೊಂಡ್ವಿ. ಸೊ ನಿಮ್ಮ ಮನೇಲಿ ಹೇಗೆ ನಡೀತು ಪೂಜೆ ಅಂತ ಹೇಳಿ. ಆ್ಯಂಡ್ ನಮ್ಮ ಮನೇಲಂತೂ ತುಂಬಾ ಚೆನ್ನಾಗಿ ನಡೀತು. ಆವತ್ತಿನ ದಿನ ತುಂಬಾ ಪೀಸ್ಫುಲ್ಲಾಗಿರುತ್ತೆ. ಹಬ್ಬ ವಾತಾವರಣ ಅಂದ್ರೇ ಒಂಥರ ಡಿಫ್ರೆಂಟ್ ಅಲ್ವಾ, ತುಂಬಾ ಚೆನ್ನಾಗಿ ಅನಿಸುತ್ತೆ, ಒಂಥರ ರಿಲ್ಯಾಕ್ಸೇಷನ್. ಸೊ ನೋಡಿದ್ರಲ್ಲ, ಅಭಿಷೇಕ ಎಲ್ಲ ಮುಗಿದ ಮೇಲೆ ಈಗ 108 ಮಹಾಲಕ್ಷ್ಮೀ ದೇವಿಯ ಅಷ್ಟೋತ್ತರ ಇರುತ್ತಲ್ಲ, ಅದನ್ನು ಕೂಡ ಪ್ಲೇ ಮಾಡಿ ಅಲ್ಲೂ ಕೂಡ ಹೂವಿನ ಸಮರ್ಪಣೆ ಎಲ್ಲೆಲ್ಲ ಮಾಡ್ತಾಯಿದ್ರು ನಮ್ಮ ಮಮ್ಮಿ. ಅಷ್ಟಾಗೆ ನನಗೆ ಐಡಿಯಾ ಇಲ್ಲ ಇದ್ರ ಬಗ್ಗೆ ತುಂಬ ಡೀಟೇಲಾಗೆ, ಬಟ್ ಆದಷ್ಟು ನಾನು ನೋಡ್ಕೊಂಡಿದ್ದೀನಿ ಹೇಗೆ ಮಾಡ್ತಾರೆ ಏನು ಅಂತ. ಸಾಕಷ್ಟು ವರ್ಷಗಳಿಂದ ನೋಡ್ಕೊತಾ ಇದ್ದೀನಿ, ಆದರೂ ನಾವು ಮಾಡಬೇಕು ಅನ್ನೋವಾಗ ಒಂಥರ ಭಯ ಆಗುತ್ತೆ.
ಆ್ಯಂಡ್ ಇಲ್ಲಿ ನೋಡ್ಬೋದು ಆರ್ಯ ಕೂಡ ಪಾರ್ಟಿಸಿಪೇಟ್ ಮಾಡ್ತಿದ್ದಾನೆ ಪೂಜೆಯಲ್ಲಿ. ಅವನು ಕೂಡ ನಾನು ಮಾಡ್ತೀನಿ ಅಂತ ಅವನು ಮಾಡ್ತಿದ್ದ. ಆ್ಯಂಡ್ ಪುಟ್ಟ ಅಂತ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟಿದ್ರು. ಸೊ ಎಲ್ಲರೂ ಪೂಜೆಯಲ್ಲಿ ಚೆನ್ನಾಗಿ ಪೀಸ್ಫುಲ್ಲಾಗೆ ಪೂಜೆನ ಮುಗಿಸ್ಕೊಂಡ್ವಿ, ನೆಮ್ಮದಿಯಾಗೆ ಶ್ರದ್ಧೆಯಿಂದ ಪೂಜೆನ ಮುಗಿಸ್ಕೊಂಡ್ವಿ, ಚೆನ್ನಾಗಿತ್ತು. ಒಂದೇ ಒಂದಂದರೆ ನನ್ನ ತಮ್ಮ ಮಿಸ್ ಆಗ್ತಾಯಿದ್ದ ಅಷ್ಟೇ. ಎಲ್ಲ ರೆಡಿ ಆದಮೇಲೆ ಇಳಿದು ಬರೋನು ಮಾಡಿ ಮೇಲಿಂದ. ಸೊ ಅದೊಂದು ಸೀನ್ ಎಷ್ಟೋ ವರ್ಷಗಳಿಂದ ಅದೇ ಅಭ್ಯಾಸ ಆಗಿ ಅದೊಂದು ಮಿಸ್ ಆಗ್ತದೆಯಲ್ಲ, ಏನೋ ಒಂದು ಸ್ವಲ್ಪ ಖಾಲಿ ಇದೆಯಲ್ಲ ಅಂತ ಅನಿಸ್ತಾಯಿತ್ತು. ಸೊ ಅವನಿಗೂ ಕೂಡ ಬೇಡ್ಕೊಂಡ್ವಿ. ಆ್ಯಂಡ್ ಫೆಸ್ಟಿವಲ್ ಅಂದರೆ ಒಂಥರ ಚೆನ್ನಾಗಿರುತ್ತಲ್ಲ, ಒಂಥರ ರಿಲ್ಯಾಕ್ಸೇಷನ್. ಎಷ್ಟೇ ನಾವು ಕೆಲಸದಲ್ಲಿ ಇದ್ದು ಏನೇ ಟಯರ್ಡ್ ಆಗಿದ್ರೂ ಫೆಸ್ಟಿವಲ್ ಅಂತ ಬಂದಾಗ ಒಂಥರ ಸ್ಪಿರಿಟ್ ಇರುತ್ತೆ. ಅದು ಮಾಡಬೇಕು ಇದು ಮಾಡಬೇಕು ಅನ್ನೋದೊಂದು ಇರುತ್ತೆ ಮನಸ್ಸಲ್ಲಿ. ಆ್ಯಂಡ್ ಫೆಸ್ಟಿವಲ್ ಅಂತಂದರೆ ನನಗೆ ಕನೆಕ್ಷನ್ ವಿತ್ ಪೀಪಲ್ ಅಂತ ಅನಿಸುತ್ತೆ. ಸೊ ನಮ್ಮ ಮನೆಗಳಲ್ಲೇ ಎಲ್ಲರೂ ಕೆಲಸಗಳಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ ದಿನನಿತ್ಯ. ಅಲ್ಲೋಗೋದು ಇಲ್ಲೋಗೋದು, ಆ ಕೆಲಸ ಮಾಡೋದು ಈ ಕೆಲಸ ಮಾಡೋದು, ಯಾವುದೋ ಒಂದು ತಿನ್ನುವ ಮಲಗ್ದ್ವಾ ಅಂತ ಇರ್ತೀವಿ. ಬಟ್ ಫೆಸ್ಟಿವಲ್ ಅಂತ ಬಂದಾಗ ಎಲ್ಲರೂ ಜೊತೇಲಿ ಕೂಡ್ತೀವಿ, ಎಲ್ಲರೂ ಜೊತೇಲಿ ಊಟ ಮಾಡ್ತೀವಿ, ಜೊತೇಲಿ ಕೆಲಸಗಳು ಮಾಡ್ತೀವಿ, ಜೊತೇಲಿ ಪೂಜೆ ಮಾಡ್ತೀವಿ, ಮಾತಾಡ್ತೀವಿ. ಅದು ಹೆಣ್ಮಕ್ಳು ಕೇಳಬೇಕಾ, ವರಮಹಾಲಕ್ಷ್ಮಿ ಹಬ್ಬ ಅಂತೂ ಫೇವ್ರೆಟ್. ಸೊ ನೋಡ್ತಾ ಇದ್ದೀರಲ್ಲ, ಆರತಿ ಎಲ್ಲ ಮುಗೀತು, ಇನ್ನೇನು ಪೂಜೆ ಮುಕ್ತಾಯ ಆಯಿತು. ಆ್ಯಂಡ್ ವ್ಲಾಗ್ ಮಾಡಿ ಪೂಜೆ ಮಾಡೋದು ತುಂಬಾ ಕಷ್ಟ. ಬಟ್ ಆದ್ರೂ ಎಲ್ಲನೂ ಶೂಟ್ ಮಾಡಿದ್ದೀವಿ. ನಿಮ್ಗೊಂದು ಐಡಿಯಾ ಸಿಗುತ್ತೆ, ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀವಿ, ನಮ್ಮ ಮನೇಲಿ ಹೇಗೆ ಡೆಕೋರೇಷನ್ ಮಾಡ್ಕೊಂಡಿದ್ದೀವಿ ಅನ್ನೋದು ನಿಮ್ಗೊಂದು ಐಡಿಯಾ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ವ್ಲಾಗ್ ಎಲ್ಲ ಮಾಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಶೂಟ್ ಮಾಡಿದ್ದಕ್ಕೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ. ಆ್ಯಂಡ್ ನೋಡ್ತಾ ಇದ್ದೀರಾ ನಾನು ಕಷ್ಟ ಹೇಗೆ ಪಡ್ತಾಯಿದ್ದೀವಿ ಅಂತ. ಅಲ್ಲೂ ಕೂಡ ಬಯಸ್ಕೊತಾ ಇದ್ದೆ, ಒಂದೇ ಕೈಲಿ ತೊಗೊತಾ ಇದೆಯಾ ಅಂತ. ಬಟ್ ನಿಮ್ಗೊಂದು ಐಡಿಯಾ ಸಿಗಲಿ, ಈ ಥರ ಡೆಕೋರೇಷನ್ ಮಾಡ್ಕೋಬೋದು, ಈ ಥರ ಅಲಂಕಾರ ಮಾಡ್ಕೋಬೋದು ಅನ್ನೋದು ಒಂದು ಕಾರಣಕ್ಕೆ ವ್ಲಾಗ್ನ ಮಾಡ್ತಾಯಿದ್ದೀವಿ. ಸೊ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿತಿದ್ದಂಗೆ ಫಸ್ಟ್ ಥಿಂಗ್ ಬಂದು ಬ್ರೇಕ್ಫಾಸ್ಟ್. ಅವತ್ತಿನ ದಿನ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಬ್ರೇಕ್ಫಾಸ್ಟ್. ಯೂಶ್ವಲಾಗೆ ಚಿತ್ರಾನ್ನನೇ ಇರುತ್ತೆ, ಅದು ಯಾಕೆ ಅಂತ ಗೊತ್ತಿಲ್ಲ, ಅದು ಬೈ ಡಿಫಾಲ್ಟ್ ಚಿತ್ರಾನ್ನ ಹಾಗೆ ಬರುತ್ತೆ. ಸೊ ಅವತ್ತು ಚಿತ್ರಾನ್ನ ಬ್ರೇಕ್ಫಾಸ್ಟ್. ಸೊ 10-20 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇನ್ನೇನು ಹಬ್ಬದ ಊಟಗೆ ಶುರು ಮಾಡ್ಕೊಂಬಿಟ್ವಿ. ಕರೆಕ್ಟಾಗಿ 12:30 1:30 ಒಳಗಡೆ ತಿನ್ಬಿಡೋಣ ಅನ್ನೋ ಕಾರಣಕ್ಕೆ. ಆ್ಯಂಡ್ ನೋಡ್ತಾ ಇರ್ಬೋದು, ಹಬ್ಬದ ದಿನ ಅಂದಮೇಲೆ ಸಾಕಷ್ಟು ವೆರೈಟೀಸ್ ಇದ್ದೇ ಇರುತ್ತೆ. ಆ್ಯಂಡ್ ಅವತ್ತಿನ ದಿನ ಸ್ಟ್ರಿಕ್ಟ್ಲಿ ನೋ ಡಯಟ್. ನಾನು ಮಾತ್ರ ಡಯಟ್ ಮಾಡೋದೇ ಇಲ್ಲ ಅವತ್ತಿನ ದಿನ. ಏನೇನಿದೆಯೋ ಎಲ್ಲನೂ ಹೊಟ್ಟೆ ತುಂಬ ತಿಂತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಬ್ಬಟ್ಟಿನ ಸಾರಂತೂ ನನ್ನ ಫೇವ್ರೆಟ್. ಬಿಸಿ ಅನ್ನಕ್ಕೆ ಒಬ್ಬಟ್ಟು ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಅಂತ ಅನಿಸುತ್ತೆ. ಆ್ಯಂಡ್ ಒಬ್ಬಟ್ಟು ಅಷ್ಟಾಗಿ ಇಷ್ಟ ಆಗಲ್ಲ, ಮ್ಯಾಕ್ಸಿಮಮ್ ಒಂದು ಒಬ್ಬಟ್ಟು ತಿಂತೀನಿ ಅಷ್ಟೇ. ಆ್ಯಂಡ್ ವಡ ಅದು ಇದು ಮಾಡ್ತಾನೆ ದೇವ್ರಿಗೆ ಇಟ್ಟಾದಮೇಲೆ ನಾವು ಹಾಗಾಗಿ ತಿನ್ಕೊತಾ ಇರ್ತೀನಿ. ಸೊ ಅದೊಂದು. ಆ್ಯಂಡ್ ಈ ಸರಿ ನಾನು ತುಂಬಾ ಹೆಲ್ಪ್ ಮಾಡಿದ್ದೀನಿ ಶಾಪಿಂಗಲ್ಲೆಲ್ಲನೂ. ಸೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಡ್ತಾ ಇದ್ದರೆ ನಮ್ಮ ಮಮ್ಮಿ ಅದನ್ನು ಒಗ್ಗರಣೆ ಹಾಕೋದಾಗಲಿ ಮಿಕ್ಕಿದ್ದೆಲ್ಲ ನೋಡ್ಕೊತಾ ಇದ್ರು. ಯೂಶ್ವಲಾಗಿ ಹೌಸ್ ಹೆಲ್ಪ್ ಇರ್ತಾಯಿದ್ರು ಒಂಚೂರು ಹೆಲ್ಪ್ ಮಾಡೋದಕ್ಕೆ. ಬಟ್ ಈ ಸರಿ ಅವರು ಬರಲಿಲ್ಲ, ಅವ್ರ ಮನೇಲಿ ಪೂಜೆ ಮಾಡೋದ್ರಿಂದ. ಸೊ ನಿಮ್ಮ ಮನೇಲಿ ಏನೇನು ವೆರೈಟಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ.
ಸೊ ನಮ್ಮ ಮನೇಲಿ ವೆರೈಟೀಸ್ ಬಂದು ಅವತ್ತಿನ ದಿನ ಮಜ್ಜಿಗೆ, ಕೋಸಂಬರಿ ಆ್ಯಂಡ್ ಒಬ್ಬಟ್ಟಿನ ಹೂರ್ಣ ಇದೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ. ಬೀನ್ಸ್ ಪಲ್ಯ ಆ್ಯಂಡ್ ಒಬ್ಬಟ್ಟಿನ ಸಾರು ಆ್ಯಂಡ್ ಮಸಾಲ ವಡೆ ಆ್ಯಂಡ್ ಉದ್ದಿನ ವಡೆ ಎರಡನ್ನೂ ಮಾಡಿದರು. ಕಾರಣ ಏನಂದರೆ ನಮ್ಮ ಡ್ಯಾಡಿ ಮಸಾಲ ವಡೆ ತಿನ್ನಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಅಷ್ಟಾಗೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಬಿಸಿ ಬಿಸಿ ಅನ್ನ. ಸೊ ಇಷ್ಟೆಲ್ಲ ಮಾಡಿ ಕ್ಲೀನಿಂಗ್ ಕೂಡ ಮಾಡ್ಕೊಂಡು, ಸೊ ನೋಡ್ತಾ ಇರ್ಬೋದು 12:15 ಮುಗ್ದೋಗಿತ್ತು. ಇನ್ನೇನು ಊಟ ಮಾಡೋದಷ್ಟೇ ಬಾಕಿ. ಸೊ ನಿಂತು ನನಗೆ ಫುಲ್ ಬ್ಯಾಕ್ ಏಕ್ ಬಂದುಬಿಟ್ಟಿತ್ತು. ನಾನು ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡ್ಬಿಡ್ತೆ. ನಮ್ಮಮ್ಮ ಹೋಗು ಮಾಡಬೇಡ, ನಾನು ಮಾಡ್ಕೊತೀನಿ ಅಂತಿದ್ರು. ಒಂದು 10 ಮಿನಿಟ್ಸ್ ರೆಸ್ಟ್ ತೊಗೊಬರ್ತೀನಿ ಅಂತ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ ನಾನು. ಅಷ್ಟರಲ್ಲಿ ನಮ್ಮಮ್ಮ ಒಬ್ಬಟ್ಟಿಗೆ ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ರು. ಅವ್ರಿಗಂತೂ ಸುಸ್ತೇ ಆಗಲ್ಲ, ಹಿಂದಿನ ದಿನ ನಿದ್ದೆ ಕೂಡ ಬರಲ್ಲ ಅವ್ರಿಗೆ. ಪೂಜೆ ಎಲ್ಲ ಮುಗಿದು ಎಲ್ಲ ಹಬ್ಬ ಆಗೋವರೆಗೂ ಅವ್ರಿಗೊಂಥರ ಅದೇ ಇದರಲ್ಲೇ ಮೂಡಲ್ಲೇ ಇರ್ತಾರೆ ಅವರು. ರಿಲ್ಯಾಕ್ಸ್ ಅಂತೂ ಮಾಡ್ಕೊಳ್ಳೋದೇ ಇಲ್ಲ. ಆ್ಯಂಡ್ ಇನ್ನೇನು ನಾನು ಹೋಗಿ ಹೆಲ್ಪ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಕಡೆ ಒಬ್ಬಟ್ಟು, ಆ ಕಡೆ ವಡೆ ಎಲ್ಲ ಮುಗಿಸ್ಕೊತಾ ಇದ್ವಿ. ಆ್ಯಂಡ್ ಈ ಥರ ವಡೆ ಮಾಡಿಟ್ಟಾಗ ಅದು ತಿನ್ನಬೇಕು ಅನಿಸ್ತಾ ಇರುತ್ತೆ. ದೇವ್ರಿಗೆ ಎತ್ತಿಟ್ಬಿಟ್ಟು ನಾನು ಹಾಗೆ ಒಂದೊಂದೇ ತಿಂತಾಯಿದ್ದೆ. ಅದು ನಮ್ಮ ಮಮ್ಮಿಗೆ ಇಷ್ಟನೇ ಆಗಲ್ಲ. ಆ ಟೈಮಲ್ಲಿ ಕೂಡ ನನ್ನ ತಮ್ಮನ ನೆನೆಸ್ಕೊತಾ ಇದ್ದೆ. ಅವನು ನನ್ನ ಜೊತೇಲಿ ಬರ್ತಾಯಿದ್ದೆ. ಇದೇ ಟೈಮ್ಗೆ ಅವ್ನು ಬಂದು ಈಗ ಒಂದು ತಿನ್ಕೊಂಡು ಆಗೊಂದು ಹೋಗೋನು. ಸೊ ಹಬ್ಬ ಅಂದಮೇಲೆ ಇದೇ ಥರ ಎಲ್ಲರೂ ಜೊತೇಲಿರ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಕೇಳ್ದಲ್ಲ ಇದ್ರಿಂದ ಹಬ್ಬದ ಊಟ ಅಂತೂ ಫುಲ್ ಆನ್ ಬ್ಯಾಟಿಂಗ್ ಮಾಡಿದ್ದೀನಿ ನಾನು ಅವತ್ತಿನ ದಿನ. ಡಯಟು ಇದು ಏನೂ ಇರಲಿಲ್ಲ. ತುಪ್ಪ ಹಾಕ್ಕೊಂಡು ತುಂಬ ಚೆನ್ನಾಗಿ ತಿಂದೆ. ಸೊ ಎಲ್ಲ ಮುಗಿಸ್ಕೊಂಡು 1/2 ಅವರ್ 1 ಅವರ್ ಹಂಗೆ ರೆಸ್ಟ್ ತೊಗೊಂಡು ಆ್ಯಂಡ್ ಇದನ್ನೆಲ್ಲ ಕೆಲಸಗಳು ಶುರು ಮಾಡ್ಕೊಂಡ್ವಿ. ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋ ಟೈಮಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಲಾಸ್ಟ್ ಮಿನಿಟಲ್ಲಿ ಅವ್ರು ಬಂದಾಗ ಎಲ್ಲಿ ರೆಡಿ ಮಾಡ್ಕೊಂಡೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ. ಆ್ಯಂಡ್ ಲಾಸ್ಟ್ ಟೈಮ್ ನಾನು ಹೇಳ್ದಾಗೆ ನನ್ನ ಮಿನಿ ವ್ಲಾಗಲ್ಲಿ ನೋಡಿರ್ಬೋದು ನೀವು, ನಂದಿ ಗಿಫ್ಟ್ಸ್ ಅನ್ನೋ ಶಾಪಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀನಿ. ಅದು ಕಂಪ್ಲೀಟ್ ಡೀಟೇಲ್ಸ್ ಸತ್ಯನಾರಾಯಣ ವ್ಲಾಗಲ್ಲಿ ಇರುತ್ತೆ, ನೋಡಿ. ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೆಟ್ ಹಬ್ಬ ಅಂತ ಹೇಳ್ಬೋದು. ಯಾಕಂದರೆ ಸಾಯಂಕಾಲ ಎಲ್ಲರೂ ರೆಡಿಯಾಗಿ ಒಬ್ರಿಗೊಬ್ರು ಮನೆಗೆ ಹೋಗಿ ಅವ್ರ ಮನೇಲಿ ಲಕ್ಷ್ಮಿ ಹೇಗೆ ಕೂರಿಸಿದ್ದಾರೆ ಅಂತ ನೋಡಿ ಮಾತಾಡಿ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಾನಂತೂ ಚಿಕ್ಕ ವಯಸ್ಸಲ್ಲಿ ನಮ್ಮ ಮಮ್ಮಿ ಜೊತೆ ರೆಡಿಯಾಗಿ ಎಲ್ಲರ ಮನೆಗೂ ಹೋಗಿ ಬರ್ತಾಯಿದ್ದೆ. ಈಗಲೂ ಕೂಡ ರೆಡಿಯಾಗಿ ಎಲ್ಲರ ಮನೆಗೂ ಒಂದು ರೌಂಡ್ ಹೋಗಿ ಬರ್ತೀವಿ. ನಾವು ಅಕ್ಕಪಕ್ಕನೇ ಇರ್ತೀವಿ, ಡೈಲಿ ಒಬ್ರಿಗೊಬ್ರು ನೋಡ್ಕೊತಾ ಇರ್ತೀವಿ. ಬಟ್ ಮಾತಾಡ್ಸೋಕ್ಕೆ ಟೈಮೇ ಇರಲ್ಲ. ಅದು ಇಷ್ಟು ಫ್ರೀಯಾಗಿ ಆರಾಮಾಗೆ ಮಾತಾಡಿಸೋ ಅಷ್ಟು ಟೈಮ್ ಇರೋದೇ ಇಲ್ಲ. ಹಬ್ಬಗಳಂದ್ರೇ ಇದೆ ಅಂತ ಹೇಳ್ಬೋದು. ಒಬ್ರಿಗೊಬ್ರು ಮಾತಾಡಿ ಕನೆಕ್ಟ್ ಅನ್ನೋದು ಆಗುತ್ತೆ. ಎಲ್ಲರೂ ಆರಾಮಾಗಿ ಮಾತಾಡ್ಕೊಂಡಿರ್ತೀವಿ. ಎಸ್ಪೆಷಲಿ ಫ್ಯಾಮ್ಲಿ ಮೆಂಬರ್ಸ್ ಸೇರಿಬಿಟ್ರೆ ಅಂತೂ ಕೇಳಲೇಬೇಡಿ. ನಾನು ಲಕ್ಷ್ಮಿ ಅಕ್ಕ, ಪ್ರೀತಿ ಅಕ್ಕ ಆ್ಯಂಡ್ ಕೃತಿಮಾ ಎಷ್ಟು ಜನ ಎಲ್ಲರ ಮನೆಗೂ ಹೋಗಿ 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಅದು ಸ್ವಂತ ಮನೆ ರಿಲೇಟಿವ್ಸ್ ಮನೆಯಲ್ಲಿ. ನಮ್ಮ ದೊಡ್ಡಮ್ಮನ ಒಬ್ಬಟ್ಟಾಗಲಿ, ನಮ್ಮ ಅತ್ತೆದು ವಡೆ ಆಗಲಿ, ದೊಡ್ಡಮ್ಮಂದು ಕರ್ಜಿಕಾಯಿ ಚಕ್ಲಿ ಆಗಲಿ ಎಲ್ಲ ಟೇಸ್ಟ್ ಮಾಡ್ಕೊಂಡು ಒಂದು ರೌಂಡ್ ಬಂದು ನಾನು ಮನೆಗೆ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. 6:30ಗೆ ಮನೆಯಿಂದ ಹೊರಟೋಳು. ನಮ್ಮಮ್ಮ ಎಲ್ಲೇ ಹೋಗಿದ್ದೆ ಅಂತ ಅಂದ್ಬಿಟ್ಟಿದ್ರು. ಅಷ್ಟು ಸುತ್ತಾಡ್ಕೊಂಡ್ಬಂದಿದ್ದೀವಿ. ಫೆಸ್ಟಿವಲ್ ಅಂದ್ರೇ ಈ ಥರ ಒಂಥರ ಚೆನ್ನಾಗಿರುತ್ತೆ. ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಎಲ್ಲರೂ ಅಕ್ಕಪಕ್ಕ ಇದ್ದರೆ ಈ ಥರ ಇದ್ದರೆ ಅಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫೋಟೋ ಮಾತ್ರ ಕ್ಲಿಕ್ ಮಾಡೋದು ಮಿಸ್ ಮಾಡ್ಕೊಂಬಿಡ್ತೀನಿ. ಪ್ರತಿ ವರ್ಷ ಫೋಟೋ ತೊಗೋಬೇಕು ಅಂದ್ಕೊತೀನಿ ಆ್ಯಂಡ್ ಪ್ರತಿ ವರ್ಷ ಮರ್ತೋಗ್ತೀನಿ. ಆ್ಯಂಡ್ ನಮ್ಮ ಮಮ್ಮಿನೂ ನೋಡಿ ವಡೆ ಮಾಡಿದರು, ತೊಗೊಳ್ಳಿ ತಿನ್ನಿ ಅಂತ ಟೇಸ್ಟ್ ಮಾಡಿ ಅಂತಾಯಿದ್ರು. ಎಲ್ಲರ ಮನೆಯಲ್ಲೂ ಒಂದು ರೌಂಡ್ ಆಗಿತ್ತು. ಅವತ್ತಂತೂ ಭರ್ಜರಿ ಊಟ. ಆ್ಯಂಡ್ ಎಷ್ಟು ಚೆನ್ನಾಗೆಲ್ಲ ಮಾತಾಡಿಕೊಂಡು ಚೆನ್ನಾಗಿತ್ತು ಫೆಸ್ಟಿವಲ್ ಅಂತ. ನಿಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ. ಆ್ಯಂಡ್ ಇದೆಲ್ಲ ಆದಮೇಲೆ ಆ್ಯಂಡ್ ಇದು ನನ್ನ ಔಟ್ಫಿಟ್. ಆ್ಯಂಡ್ ಔಟ್ಫಿಟ್ ಡೀಟೇಲ್ಸ್ ಬಗ್ಗೆ ಹೇಳಬೇಕು ಅಂದರೆ ಇದು ನಾನು ಪರ್ಚೇಸ್ ಮಾಡಿದ್ದು ಸೋಚ್ ಅಲ್ಲಿ. ಕಂಪ್ಲೀಟ್ ಡಬಲ್ ಶೇಡ್ ಇದೆ, ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ, ಡೌನ್ ಫುಲ್ ಡಾರ್ಕ್ ಬ್ಲೂ ಇದೆ. ಆ್ಯಂಡ್ ಕಂಪ್ಲೀಟ್ ಸೀಕ್ವೆನ್ಸ್ ವರ್ಕ್ ಇದೆ. ತುಂಬಾ ಚೆನ್ನಾಗಿದೆ, ಲೈಟ್ ವೇಟ್ ಅಂತ ಹೇಳ್ಬೋದು, ಅಷ್ಟೇನು ಹೆವಿ ಇಲ್ಲ. ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಇದು ನನಗೆ ನಮ್ಮ ಮಮ್ಮಿ ಈಸ್ಕೊಟ್ಟಿದ್ದು ಈ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ. ಆ್ಯಂಡ್ ನೋಡ್ಬೋದು ಎಲ್ಲ ಮುಗೀತು, ಬಂದು ಎಲ್ಲರೂ ಹೋದರು. ಇನ್ನೆಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ಎತ್ತಿಡೋದಿತ್ತು, ಅದನ್ನೆಲ್ಲ ಎತ್ತಿಟ್ಟು ಲಾಸ್ಟಲ್ಲಿ ದೇವಿಗೆ ಆರತಿ ತೊಗೋಬೇಕಿತ್ತು, ಅದನ್ನು ಕೂಡ ಮುಗಿಸ್ಕೊಂಡ್ವಿ.
ಮಾಡ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮನೆಯಲ್ಲಿ ನಡೆದಂತಹ ವರಮಹಾಲಕ್ಷ್ಮಿ ಹಬ್ಬ. ನಿಮ್ಮ ಮನೇಲಿ ಹೇಗೆ ನಡೀತು, ಎಲ್ಲರ ಮನೆಯಲ್ಲೂ ಚೆನ್ನಾಗಿ ನಡೆದಿರುತ್ತೆ ಅನ್ನೋ ಭಾವನೆಯಲ್ಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನ ಇನ್ನೂ ಅಷ್ಟು ವ್ಲಾಗ್ಸ್ ಬರುತ್ತೆ, ಟ್ರಾವೆಲ್ ವ್ಲಾಗ್ಸ್ ಬರುತ್ತೆ. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.